ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಬಸ್ಗೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಮತ್ತು ಯಾವ ವೆಬ್ಸೈಟಲ್ಲಿ ಹಾಕಬೇಕು ಮತ್ತು ಯಾವ ಥರ ಫೀಸ್ ಸ್ಟ್ರಕ್ಚರ್ ಇದೆ ಒಂದೊಂದು ಕೋರ್ಸ್ಗೆ ಮತ್ತು ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸಿದ್ದೀನಿ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನು ಪ್ರೆಸ್ ಮಾಡಿ. ಎಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂದರೆ ಪ್ರೂಫ್ ಆಫ್ ದಿ ಐಡೆಂಟಿಟಿ ಅಂದರೆ ಸ್ಟೂಡೆಂಟು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅಡ್ರೆಸ್ ಪ್ರೂಫ್, ಯಾವ ಅಡ್ರೆಸ್ಸಿಂದ ಎಲ್ಲಿಂದ ಎಲ್ಲಿವರೆಗೆ ನಿಮ್ಮ ಕಾಲೇಜ್ ಇರುತ್ತೆ, ಯಾವ ಅಡ್ರೆಸ್ ನಿಮ್ಮೂರು ಮತ್ತು ನಿಮ್ಮ ಕಾಲೇಜ್ ಅಡ್ರೆಸ್ ಅಲ್ಲಿವರೆಗೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ಮತ್ತು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದರೆ ಫೋಟೋ ಬೇಕಾಗುತ್ತೆ. ನಿಮ್ಮದು ಸ್ಟೂಡೆಂಟ್ ಡಿಕ್ಲರೇಷನ್ ಫ್ರಮ್ ದಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ಸ್ಟೂಡೆಂಟು ನಿಮ್ಮ ಕಾಲೇಜಿಂದ ಈ ಫಾರ್ಮೆಟ್ ನಾವು ವೆಬ್ಸೈಟಲ್ಲಿ ಇರುತ್ತೆ, ಇಲ್ಲ ನಮ್ಮ ಚಾನಲ್ಗೆ ವಾಟ್ಸಪ್ ಚಾನಲ್ಗೆ ಸೆಂಡ್ ಮಾಡಿರ್ತೀವಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದನ್ನು ನೀವು ಫಿಲ್ ಮಾಡಿ ನಮ್ಮ ಪ್ರಿನ್ಸಿಪಾಲ್ ಹತ್ರ, ಹೆಡ್ ಮಾಸ್ಟರ್ ಹತ್ರ ಸೀಲಿ ಸಿಗ್ನೇಚರ್ ಹಾಕ್ಸಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದನ್ನು ನೀವು ಅಪ್ಲಿಕೇಶನ್ ಹಾಕೋದು ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತು ಅಲ್ಲಿ ಡಿಪೋ ಕೊಡಬೇಕಾದ್ರೆ ಸಬ್ಮಿಷನ್ ಮಾಡಬೇಕಾಗುತ್ತೆ. ಅದನ್ನು ನಾನು ಆಮೇಲೆ ಹೇಳ್ತೀನಿ. ಹಾಗೆ ಸಿಗ್ನೇಚರ್ ಆಫ್ ದಿ ಆಗಲಿ ಹೇಳ್ದಂಗೆ ಸಿಗ್ನೇಚರ್ ಹಾಕ್ಸ್ಬೇಕಾಗುತ್ತೆ. ಮತ್ತು ಫೀಸ್ ರಿಸಿಪ್ಟ್ ಫ್ರಮ್ ದ ಕರೆಂಟ್ ಅಕಾಡೆಮಿಕ್ ಇಯರ್ ಅಂದರೆ ಫೀಸ್ ರಿಸಿಪ್ಟ್ ಬೇಕಾಗುತ್ತೆ. ಯಾವ ಇಯರ್ಲಿ ಓದ್ತಿದ್ದೀರ ಆ ಇಯರ್ದು ಕಾಲೇಜಲ್ಲಿ ಫೀಸ್ ಕಟ್ಟಿರ್ತಾರಲ್ಲ ಅದು ರಿಸಿಪ್ಟ್ ಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರು ಮತ್ತು ಅದನ್ನು ಸಬ್ಮಿಟ್ ಮಾಡಬೇಕಾದ್ರು. ನೆಕ್ಸ್ಟ್ ಹಾಗೆ ಯಾವ್ಯಾವ ಕೋರ್ಸ್ಗಳಿಗೆ ಮತ್ತು ಯಾವ್ಯಾವ ಕೆಟಗರಿಗೆ ಫೀಸ್ ಸ್ಟ್ರಕ್ಚರ್ ಯಾವ ಥರ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಪ್ರೈಮರಿ ಸ್ಕೂಲವ್ರಿಗೆ 150, ಜನರಲ್ ಕೆಟಗರಿ SC STಗೂ ಸೇಮ್ 150, ಹೈಸ್ಕೂಲ್ ಬಾಯ್ಸ್ಗಳಿಗೆ 750, SC STಗೆ 150, ಹೈಸ್ಕೂಲ್ ಗರ್ಲ್ಸ್ಗೆ 550, ಜನರಲ್ ಕೆಟಗರಿ SC ST 150, ಕಾಲೇಜು ಅಂದರೆ PUC ಆಗಿರ್ಬೋದು, ಡಿಪ್ಲೊಮಾ ಆಗಿರೋ ಅವ್ರಿಗೆ 1050 ಜನರಲ್ ಕೆಟಗರಿ, 150 SC ST, ITIದವ್ರಿಗೆ 1310 ಜನರಲ್ ಕೆಟಗರಿ, 160 SC ST. ಪ್ರೊಫೆಷನಲ್ ಕೋರ್ಸ್ ಅಂದರೆ ನರ್ಸಿಂಗ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನಿತರ ಪ್ರೊಫೆಷನಲ್ ಕೋರ್ಸ್ಗಳಿಗೆ 1550 ಜನರಲ್ ಕೆಟಗರಿ, 150 SC ST. ಹಾಗೆ PhD ಆಗಿರ್ಬೋದು, ಬೇರೆ ರೀತಿ ಕೋರ್ಸ್ಗಳಿಗೆ 1350 ಜನರಲ್ ಕೆಟಗರಿ, SC STಗೆ 150 ಸೇಮ್. ಹಾಗೆ ಯಾವ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಲಿಂಕ್ನ ನಾನು ಕಮೆಂಟ್ ಬಾಕ್ಸು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ಇಲ್ಲಿ ಬಂದು ಈ ಲಿಂಕಲ್ಲಿ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಬಸ್ಸನ್ನು ಇದರಲ್ಲಿ ಇಲ್ಲಿ ಬಂದು ಲಾಗಿನ್ ID ಮತ್ತು ಲಾಗಿನ್ ID ಅಂದರೆ ಮೊಬೈಲ್ ನಂಬರು ಮತ್ತು OTP ಎಂಟರ್ ಮಾಡಿ, ಈ ಕ್ಯಾಪ್ಚರ್ನ ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ಹಾಗೆ ವೆಬ್ಸೈಟಲ್ಲಿ ಲಾಗಿನ್ ಆದ ತಕ್ಷಣ ಈ ಥರ ಒಂದು ಎಂಟರ್ಪ್ರೈಸ್ ಬರುತ್ತೆ. ಈ ಎಂಟರ್ಪ್ರೈಸಲ್ಲಿ ನೀವು ಬಂದು ನಿಮ್ಮ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಇದನ್ನು ಯಾವ ಥರ ಕೊಡೋದು ಮತ್ತು ಯಾವ ಥರ ಸಬ್ಮಿಷನ್ ಮಾಡೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಒಬ್ಬ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಇಸ್ಕೊಂಡು. ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.